ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇವತ್ತು ಅದು ನನ್ನ ಸಲುವಾಗಿಲ್ಲ, ಮತ್ತೆ ಯಾವುದೋ ಒಂದು ವ್ಯಕ್ತಿ ಸಲುವಾಗಿಲ್ಲ. ನಮ್ಮೆಲ್ಲರ ಗೌರವ ಅಭಿಮಾನ ಯಾಕೆ ಹೆಚ್ಚಾಗಿದೆ ಅಂದ್ರೆ ಸನಾತನ ಹಿಂದೂ ಧರ್ಮ ರಕ್ಷಣೆ ಮಾಡೋದ್ರ ಸಲುವಾಗಿ ನಮ್ಮೆಲ್ಲರ ಗೌರವ ಹೆಚ್ಚಾಗಿದೆ. ಯಾವ ವ್ಯಕ್ತಿ ದೊಡ್ಡವಲ್ಲ, ನಾವು ಗಟ್ಟಿಯಾಗಿ ಇವತ್ತು ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ. ಆ ಕಲ್ಪನೆಯೊಂದಿಗೆ ಲೋಕಮಾನ್ಯ ತಿಲಕರು ಗಜಾನೋತ್ಸವನ್ನ ಸಾರ್ವಜನಿಕ ಉತ್ಸವನ್ನಾಗಿ ಮಾಡಿದರು. ಇವತ್ತು ವೇದಿಕೆ ಮೇಲೆ ನಮ್ಮ ಸ್ವಾಮಿ ವಿವೇಕಾನಂದ ಸೇನೆ ಅಧ್ಯಕ್ಷರಾದಂತ ಚಂದ್ರು ಚೌಧರಿ ಅವರಿದ್ದಾರೆ. ಈ ವರ್ಷದ ಸ್ವಾಮಿ ವಿವೇಕಾನಂದ ಸೇನೆ ಶ್ರೀ ಗಜಾನನ ಮಹಾಮಂಡಳಿಯ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾದಂತ ಶ್ರೀ ನಂದು ಗಡಿಗೆ ಅವರು ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಮಹಾಪೌರರಾದಂತ NS ಕರಡಿ ಅವರು ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಉಪ ಮಹಾಪೌರರ ಅವರ ದೇವರಾದಂತ ರಾಜೀವ್ ಜಾಧವ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ನಮ್ಮ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಅವರು ಸನಾತನ ಧರ್ಮದ ಗೌರವಕ್ಕಾಗಿ ಹೋರಾಟ ಮಾಡುತ್ತಾ ಪೂರ್ಣ ದಕ್ಷಿಣ ಭಟ್ರು ವೇದಿಕೆ ಮೇಲಿದ್ದಾರೆ. ಇವತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಉಪಾಧ್ಯಕ್ಷರಾದಂತ ಮಹಾದಾನಿಗಳಾದಂತ ಬಂಗಾರಮ್ಮ ಸಜ್ಜನವರ ಮೊಮ್ಮಗಳಾದಂತ ಸಂಗಣ್ಣ ಸಜ್ಜನವರು ವೇದಿಕೆ ಮೇಲಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನೋಡಿ ನಮ್ಮ ಒಬ್ಬ ದಲಿತ ಮುಖಂಡ ಎಷ್ಟು ಅದ್ಭುತವಾಗಿ ಮಾತಾಡೋದು. ನಾವೇ ಮಾತಾಡೋದು ಮಾತ್ರವಲ್ಲ, ಸಮಾಜದಲ್ಲಿರುವಂತ ಎಲ್ಲ ವರ್ಗದ ಜನ ಇವತ್ತು ಸನಾತನ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅವರಲ್ಲಿರುವಂತ ಹೃದಯಾಂತರಾಳಾದಂತ ಮಾತಾಡುವಂಥವ್ರು ಈ ಸಮಾಜಕ್ಕೆ ದೇಶಕ್ಕೆ ಬೇಕಾಗಿದೆ. ಇವತ್ತು ನಮ್ಮ ದಲಿತ ಮುಖಂಡ ಪ್ರತಾಪ್ ಎಷ್ಟು ಚೆನ್ನಾಗಿ ಮಾತಾಡಿದ, ಒಬ್ಬ ದಲಿತ ಮುಖಂಡನಾಗಿ. ಇವತ್ತ ನಮ್ಮ ಸಂತೋಷ್ ತಳಕೇರಿ ಒಬ್ಬ ದಲಿತ ಸಮುದಾಯದ ಒಬ್ಬ ಯುವಕ. ನಮ್ಮ ವಿಕ್ರಮ್ ಗಾಯಕ್ವಾಡ್ ಒಂದು ಅತ್ಯಂತ ಈ ಮಾನಗಾವಡಿ ಸಮಾಜದ ಒಬ್ಬ ನಿಷ್ಠಾವಂತ ವ್ಯಕ್ತಿ. ಅದೇ ರೀತಿ ನಮ್ಮ ಕಾರ್ಪೊರೇಟರ್ಗಳು 17 ಜನ ಹಚ್ಕೊಂಡಾರ. ಇವತ್ತ ವಿಜಯಪುರ ಭಗವಾ ಜೆಂಡಾದ ಕೆಳಗೆ ಇದೆ. ನಮ್ಮವರೇ ಮಹಾಪೌರರು, ನಮ್ಮವರೇ ಉಪಮಹಾಪೌರರು. ಬಹುಶಃ ವಿಜಯಪುರ ಏನು ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಒಮ್ಮೆ ಬಿಜೆಪಿಯ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ ಮಹಾಪೌರ ಆಗೋದಾಗಲಿ ಉಪ ಮಹಾಪೌರ ಆಗಲಿ ಆಗಿರಲಿಲ್ಲ. ಆದ್ರೆ ಇವತ್ತು ನಮ್ಮ ವೇದಿಕೆಗೆ ಎಷ್ಟು ಆನಂದ ಅನಿಸ್ತದಂದ್ರೆ ನಮ್ಮ 17 ಜನ ಬಿಜಾಪುರದಲ್ಲಿ ಏನು ಆರಿಸಿಕೊಂಡಾರಲ್ಲ, ಅವರೆಲ್ಲರೂ ಅತ್ಯಂತ ಕ್ರಿಯಾಶೀಲರಾಗಿ, ನಾ ಎಲ್ಲರೂ ಹೆಸರು ತಗೋಲಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೆ ಒಬ್ಬರಿಗಿಂತ ಒಬ್ರು ಆಕ್ಟಿವ್ ಆಗಿ ಈ ವಾರ್ಡ್ನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಮಾಜದ ಮುಖಂಡರಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಇವತ್ತು ನೋಡಿ ನಮ್ಗೆ ಗೋಪಾಲ್ ಮಹಾರಾಜರಿದಾರ, ನಮ್ಮ ಬಜಾರ್ ಸಮಾಜಿನ ಮಾತಾಡಿದಂತ ಪ್ರಕಾಶ್ ಚವ್ಹಾಣ್ ಅದಾರ, ಅಲ್ಲಿಂದ ನಮ್ಮ ಬಸವರಾಜ್ ಬಿರಾದರ್ ಅವರು ಸಿದ್ದೇಶ್ವರ ಬ್ಯಾಂಕಿನ ಈಗ ಪ್ರಾಮಾಣಿಕ ಅಧಿಕಾರಿ ಅದಾರ, ಬಾಪು ಸುರ್ಸಾಡ್ ಅವರು ಅದಾರ, ಪ್ರೇಮಾನಂದ್ ಬಿರಾದರ್ ಅವರು ಅದಾರ, ಸುನೀಲ್ ಕೋರಡ್ಗಿ ನಮ್ಮ
ಭಾಷಣ ಮಾಡಿದ್ರು ಕೆಲಸ ಸಂಘಟನೆ ಮಾಡುವಂತ ಶಕ್ತಿರುವಂತ ದಲಿತ ಮುಖಂಡದಾರ. ಯಾವ ಸಮಾಜದವ್ರಿಲ್ಲಪ್ಪ, ಎಲ್ಲಾ ಹಿಂದೂ ಸಮಾಜದ ರಾಜಶೇಖರ ಭಜಂತ್ರಿ ಅದಾರ. ನೀವೆಲ್ಲ ನೋಡಿ, ಎಲ್ಲಾ ಸಮಾಜದವರು ಇವತ್ತು ವೇದಿಕೆ ಮೇಲೆ ಅದಾರ. ಇವತ್ತ ನನಗೆ ಬಹಳ ಖುಷಿ ಆಗುದೇನಂದ್ರೆ ಎಲ್ಲರೂ ಚೆನ್ನಾಗಿ ಮಾತಾಡಕತ್ರ. ಅವ್ರಿಗೆಲ್ಲ ಭಾಷಣಕ್ಕೆ ಬಿಟ್ಟು ಕೊಡೋದು ಬರೀ ನಾನೇ ಮಾತಾಡಿದ್ರೆ ಅದು ಸರಿಯಲ್ಲ. ಇವತ್ತು ನಮ್ಮ ಪ್ರತಾಪ್ ಮಾತಾಡ್ದ ಇತಿಹಾಸ, ಯಾವಾಗ ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ರಾಣಾ ಮಹಾರಾಣ ಪ್ರತಾಪ್ ಹಿಡಿದು ಇವತ್ತು ಬಾಬರನ್ನ ಹಿಡಿದು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಮ್ಗ ಅನೇಕ ಗೊತ್ತಿಲ್ಲದಂತ ವಿಷಯಗಳನ್ನ ಮಾತಾಡ್ತಾರೆ. ನಾವು ಒಟ್ಟೆ ಅವಕಾಶ ಕೊಡೋದೇ ಬರೀ ನಾನೇ ಒಬ್ಬನೇ ಭಾಷಣ ಮಾಡಿದ್ರೆ ಅದು ಒಳ್ಳೆಯ ಲಕ್ಷಣ ಅಲ್ಲ. ಅವರೆಲ್ಲ ಬೆಳಿಬೇಕು. ಈಗ ಸಾಕಾಗಿತ್ತು, ಕೆಲವು ಲೀಡರ್ಗಳು ಮಾರಿ ನೋಡೋದಾಗಲಾಗಿತ್ತು. ಬ್ಯಾಳೆ ಆಗ್ತಾರ, ಆಸೆ ಬಂದ ಮೇಲೆ ಬ್ಯಾಳೆ ಆಗ್ತಾರೆ. ಅವ್ರ ತಪ್ಪು ಮಾಡಿ ಬಿಜಾಪುರ್ನಾಗ ಲೀಡಕ್ಕೆ ಯಾಕೆ ಕಡಿಮೆ ಆಯ್ತು ಅಂತ ಕೇಳ್ತಾರೆ. ನೀವು ಹತ್ತು ಹೊಟ್ರೆ ಬಂಜಾರ ಸಮಾಜ ವೋಟ್ ಹಾಕ್ಬೇಡ ಅನ್ನೋದು, ನಮ್ಮ ರೈಟ್ ಕಮ್ಯುನಿಟಿಯವ್ರು ವೋಟ್ ಹಾಕಬೇಡ ಅನ್ನೋದು, ನೀವು ಉಪದೇಶ ಮಾಡು, ನಿನ್ನ ಮೇಕಪ್ ಮಾಡ್ಲಕ್ಕ ನಾ ಅಡ್ಯಾಡಬೇಕು. ಯಾವ ಸಮಾಜಕ್ಕೆ ಏನು ಸಂಬಂಧ ಇಲ್ಲ. ಆಸೆ ಬಂದ ಮೇಲೆ ಬೇರೆನೆ ಮಾತ್ರ ಕಣ 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 ಎಪ್ಪ ಅಣ್ಣ ಅಂತ ಏನ್ ತಿಳ್ಕೊಂಡಾರ ಅವರೆಲ್ಲ. ಇವತ್ತು ಯಜ್ಞಾಳನ್ನು ಮುಗಿದೈತೆ ಅಂತ ತಿಳ್ಕೊಂಡಾರೆ. ಯಜ್ಞಾಳನ್ನು ಎಂದೂ ಮುಗಿದಿಲ್ಲ. ಎಲ್ಲ ನಿಮ್ಮ ಶಕ್ತಿ ಇರೋರಿಗೆ ಏನೂ ಮಾಡೋದಾಗುದಿಲ್ಲ. ಇವತ್ತ ಹೇಳ್ತಾರೆ, ಎಲ್ಲ ವಿಧಾನಸಭೆಯಲ್ಲಿ ನಾ ಎದ್ದು ನಿಂತ್ರೆ ಎಲ್ಲ ರಾಜಕೀಯ ಪಕ್ಷದ ಶಾಸಕರು ಗೌರವ ಕೊಟ್ಟು ನಾ ಮಾತಾಡುವಂತ ಮುಖ್ಯಮಂತ್ರಿಗಳು ಹಿಡಿದು ಎಲ್ಲರೂ ನನ್ನ ಮಾತುಗಳನ್ನು ಕೇಳ್ತಾರೆ. ನಾ ಯಾರ ಕೂಡ ಹೊಂದಾಣಿಕೆ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಎಲ್ಲ ನೀನು ಎಕ್ಸ್ಪೆಲ್ ಮಾಡ್ಯಾರ, ನೀ ಏನು ಮಾತಾಡ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಾ ಹೇಳಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ದೇವೇಗೌಡರು ನಿಮಗೆ ಎಕ್ಸ್ಪೆಲ್ ಮಾಡಿದ್ರು. ಅವ್ರಿಗೆ ಕೇಳಿಸಲಾರ್ದಾಗ ನಾಟಕ ಕಂಪನಿ ಮಾಡಿದ್ರು. ಏನಂದ್ರೆ ನಮ್ಗೆ ಯಾಕೆ ನಾಟಕ ಮಾಡಿದ್ರು ಕೊಡ್ತಾನ, ಏನಾರೇ ಅದು ಉತ್ತರ ಕೊಡ್ಬೇಕಂತ ಹೇಳಿ ತಲೆ ಪ್ರಯತ್ನ ಮಾಡ್ತಾರೆ. ಏನು ಸಿಗಲಿಲ್ಲ. ಅಡಿಗೆ ಈಗ ನಾವು ಅವ್ರು ಹೆಂಗೆ ಸ್ಟೈಲ್ದಾಗಿತ್ತು ಹಂಗೆ ಸ್ಟೈಲ್ದಾಗೆ. ಅವಾಗ ದೇವೇಗೌಡರು ಹೊರಗೆ ಹಾಕಿದ್ರೆ ಖರೆ ಹೇಳ್ರಿ, ಹೌದು ನಿಮ್ಮನ್ನು ಹೊರಗೆ ಹಾಕಿದ್ರು ನೀವು ಮುಖ್ಯಮಂತ್ರಿ ಆದ್ರಿ. ದೇವೇಗೌಡರು ಕುಮಾರಸ್ವಾಮಿ ಹೊರಗೆ ಹಾಕಿದ್ರು, ಸ್ವಂತ ಮಗನ್ನೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು. ಬಿಜೆಪಿ ಒಳಗ ಪಕ್ಷ ವಿರೋಧ ಕೆಲಸ ಮಾಡಿದಕ್ಕೆ ಯಡಿಯೂರಪ್ಪನವರೆಗೆ ಹಾಕಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ. ಈಗ ನನ್ನ ಹೊರಗೆ ಹಾಕ್ಯಾರ, ನಾ ಮುಖ್ಯಮಂತ್ರಿ. ನಾಯೇನು ಈಗ ಎಲ್ಲ ಸಮಾಜದವರು ಅದಾರ. ಯಾವ ಸಮಾಜಗಳಿಗೆ ಸಹ ಅನ್ಯಾಯ ಆಗದಂತೆ ಅವರ ಹಕ್ಕನ್ನು ಕೊಡಿಸೋದ್ರ ಜೊತೆಗೆ ಇಡೀ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕನ್ನೋಂಥ ಶಪಥ ಬಿಟ್ರೆ ನನ್ನ ಬಳಿ ಯಾವುದೇ ದುರಾಸೆ ಇಲ್ಲ. ನಾಯೋ ಮುಖ್ಯಮಂತ್ರಿಯಾಗಿ ಡ್ಯೂಟಿ ಮಾಡಿ ದುಬೈದಾಗ ಆಸ್ತಿ ಮಾಡ್ಬೇಕನ್ನೋವಲ್ಲ, ಅಮೆರಿಕದಾಗ ಆಸ್ತಿ ಮಾಡ್ಬೇಕನ್ನೋವಲ್ಲ, ಸಿಂಗಾಪುರ್ನಾಗ ಹಡಗು ತಗೋಬೇಕನ್ನೋವಲ್ಲ. ಈ ಕರ್ನಾಟಕದ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು, ಎಲ್ಲರೂ ಸ್ವಾಭಿಮಾನದಿಂದ ಊಟ ಮಾಡಬೇಕು.
ಅವ್ರ ಅಪ್ಪ ಗಣನೆ ಮಗ ಅಂತ, ಮಗ ಗಣನೆ ಮೊಮ್ಮಗ ಅಂತ. ಮತ್ತೆ ನಾವು ಉಳಿದ್ರೆ ಬಿಸಿಲಕತ್ತೀವಿ. ಬದಲಾವಣೆ ಆಗ್ಬೇಕಿಲ್ಲ. ಬದಲಾವಣೆ ಯಾಕೆ? ಒಂದು ಆಶಾಭಾವನೆ ನಮ್ಮ ನೌಕರಿ ಸಿಗ್ತೈತಿ, ನಮ್ಮ ಅಭಿವೃದ್ಧಿ ಆದ್ರೆ ನಮ್ಮ ನೀರಾವರಿ ಆಗ್ತದ, ನಮಗೆ ಸಿಗುವಂತ ಮೀಸಲಾತಿ ಸೌಲಭ್ಯ ಸಿಗ್ಬೇಕು, ನಾವು ಎಲ್ಲರ ಸ್ವಾಭಿಮಾನದಿಂದ ಜೀವನ ಮಾಡ್ಬೇಕಂತ ಕನಸಿಟ್ಕೊಂಡಂತ ಯುವಕರು ಇವತ್ತು ರಾಜ್ಯದಲ್ಲಿ ನಿರಾಶಾಗಿದ್ದಾರೆ. ಬರೀ ಗ್ಯಾರಂಟಿದಿಂದ ಏನೋ ಆಗುದಿಲ್ಲ. ನಾವು ಉದ್ಯೋಗ ಸೃಷ್ಟಿ ಆಗ್ಬೇಕು. ಪ್ರತಿಯೊಂದು ಕುಟುಂಬದಾಗ ಒಬ್ಬರಿಗೆ ಉದ್ಯೋಗ ಹೊಟ್ಟೆ ತುಂಬ ಕನಿಷ್ಠ 15ರಿಂದ 20 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ತಿಂಗಳ ನೌಕರಿ ಮಾಡಿ ಅಥವಾ ಕಾಯಕ ಮಾಡಿ ಇವತ್ತು ಮನಿ ನಡೆಸುವಂತಾಗಬೇಕು. ನಿಮ್ಮ ಗ್ಯಾರಂಟಿ ನೀವು ಕೊಡುವಂತ ಭಿಕ್ಷಾಟನೆಯಿಂದ ನಾವು ದೊಡ್ಡವರಾಗುವುದಿಲ್ಲ. ನಾನೇ ಹೇಳಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಇವೆಲ್ಲ ಬಿಡ್ರಿ, 1,15,000 ಕೋಟಿ ರೂಪಾಯಿ ಸಾಲ ಮಾಡಿರಿ, ಸಲ ಬಜೆಟ್ನಾಗ ಹೇಳ್ಕೊಂಡಿರಿ. ಇನ್ನೊಂದು 2 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ರಿ. ಆಲಮಟ್ಟಿ ಯೋಜನಾ 18 ಲಕ್ಷ ಎಕರೆ ನೀರಾವರಿಗುವಂತ ಆಲಮಟ್ಟಿಯನ್ನ 524 ಎಕರೆ ಮಾಡಿದ್ರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ. ಯಾರಿಗೂ ಅಕ್ಕಿ ಬೇಕಾಗಿಲ್ಲ, ಪುಕ್ಕಟ ಬಸ್ ಬೇಕಾಗಿಲ್ಲ, 2,000 ರೂಪಾಯಿ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಸ್ವಾಭಿಮಾನದಿಂದ ಜೀವನ ಮಾಡುವಂತ ಒಂದು ಕಾಲ ಬರಬೇಕಾಗಿದೆ. ಬಂಧುಗಳೇ, ಇವತ್ತಿಗೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಆಟಾಡ್ತಾ ಇದ್ದೆ. ನಿನ್ನೆ ಹಿಡ್ಕಲ್ ಹೋಗಿದ್ದೆ. ಒಂದು 4-5 ಹಳ್ಳಿಯಲ್ಲಿ 100,000 ಕಾರ್ಯಕರ್ತರು ಒಂದೇ ಘೋಷಣೆ ಕೂಗ್ತಾ ಇದ್ರು, ಮುಂದಿನ ಮುಖ್ಯಮಂತ್ರಿ ಬಸನಗೌಡ ಪಾಟೀಲ್ ಅಂತ. ಇವತ್ತು ಜನ ನನ್ನ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಈ ಮನುಷ್ಯನಿಂದ ಏನಾರೇ ಆಗ್ಬೋದು, ಏನಾರೇ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಇವ. ಬರೇ 3-4 ವರ್ಷನಾಗ ಬಿಜಾಪುರ ಹೆಂಗಿತ್ತು, ಈಗ ಹೆಂಗಾಯ್ತು ಅನ್ನೋದು ಇಡೀ ಕರ್ನಾಟಕದಲ್ಲಿ ಇರುವಂತ ಜನರಿಗೆ ಬರ್ತದೆ. ಇವತ್ತ ಒಂದು ಬಿಜಾಪುರನ್ನ ಇಟ್ಟು ಅಭಿವೃದ್ಧಿ ಮಾಡ್ಯಾನಂದ್ರ ಇಂಥವ್ರಿಗೆ ಕರ್ನಾಟಕ ಕೊಟ್ರೆ ಯಾವ ರೀತಿ ಅಭಿವೃದ್ಧಿ ಆಗ್ತೈತೆ ಅನ್ನೋದು ಒಂದು ಆಶಯ ಇಟ್ಕೊಳ್ತಾರೆ. ಅಭಿವೃದ್ಧಿ ಆದ್ರೆ ನಮ್ಗೆ ಉದ್ಯೋಗ ಸಿಗ್ತದೆ. ಇಷ್ಟೆಲ್ಲ ರೋಡ್ಗಳು, ಡ್ರೈನೇಜು ಎಲ್ಲೇ ಬಂದ ರೋಡ್ ಕೆಟ್ಟವಾಗ ನಾವು ಮಾಡಿದ್ಮೇಲೆ ಯಾವ ಕಿತ್ಕೊಂಡು ಹೋಗ್ಯಾವ, ಬೆಂಗಳೂರಿನ ಕಿತ್ಕೊಂಡು ಹೋಗ್ಯಾವ. ಹಡಗದಾಗ ಅಡ್ಡಾಡಕತ್ತಾರ, ಹಡಗದಾಗ ಏನಾದ್ರು ಬೆಂಗಳೂರು ಪರಿಸ್ಥಿತಿ. ಇಲ್ಲಿ ಕೆಲವೊಂದು ಉಪಾಧ್ಯಾಯಗಳು ನಮ್ಮ ಕಾರ್ಪೊರೇಟರ್ ನಮ್ಮ ಹೆಸರು ಕೆಡಿಸ್ಬೇಕಂತ ಉಪವಾಸ ಕೊಡ್ತಾರೆ. ಯಾರು ಉಪವಾಸ ಕೊಡ್ತಾರೆ ಮಕ್ಕಳು? ಗ್ರಾಮದಲ್ಲಿ ಒಂದು ಏನೋ ಐತಿ, ಅದಕ್ಕೆ ನೀರು ಬಂದ ಅಂತ ಹೇಳಿ ಇವ್ರ ಮುಖ ಜನರ ಸಲುವಾಗಿ ಅಲ್ಲ. ಬಿಜಾಪುರ ಜನ ಶಾಣೆ ಅದಾರ. ನೀವು ಯಾರು ನಮ್ಮ ಗುರು ಕಚೇರಿ ಮಾಡ್ರಿ ಹೇಳ್ತಾರಲ್ಲ, ಯಾರು ಏನು ಜಿಗಿದೆ ಆಡಿದ್ರು ಸಹ ಏನು ಕಿತ್ಕೋದಾಗುವುದಿಲ್ಲ. ಜನರಿಗೆ ಬೇಕಾಗಿದ್ದು ಬಿಜಾಪುರ ಭಗವಾನ್ ಜಂಡ ಹೇಗೆ ಇರಬೇಕು, ಒಬ್ಬ ಗಟ್ಟಿ ಮುಟ್ಟಿ MLA ಇರಬೇಕು, ಆರಾಮ್ ಗಣೇಶ ಒಳಗೆ DJ ಬಾರ್ಸ್ಲಕ್ ಪರ್ಮಿಷನ್ ಕೊಡಬೇಕು. ಹೌದಿಲ್ಲ? ಬಿಜಾಪುರದಾಗ ಫ್ರೀ ಎಲ್ಲರ ಐತಲ್ಲ ಇಡೀ ಕರ್ನಾಟಕದಾಗ. ಅಲ್ಲಿ MLAಗಳು ಫೋನ್ ಮಾಡ್ತಾರೆ ನನಗೆ, ಏನ್ರಿ ನಮ್ಮ ಹುಡುಗರು ಎಲ್ಲ ಬಿಜಾಪುರದಾಗ DJ ಫ್ರೀ ಐತಿ, ನಿಮ್ಗೇನು ಬ್ಯಾನ್ ಆಗೈತಿ ಅಂತ. ನೀವು ಮಾತಾಡೋದಿಲ್ಲಪ್ಪ, ದಮ್ಮೆ ಇಲ್ಲ ನಿಮ್ಮ ಬಲ್ಲಿ. ನಾ ಹೇಳ್ದಲ್ಲ ಮಾನ್ಯ ವಿಧಾನಸಭಾದಾಗ, ಹೇಳ್ದೆ ಇಲ್ಲ ನಿಮಗ ಬ್ಯಾನ್ ಆಗ್ತದ, 5 ಸಲ ಒದರ್ತದಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಲ್ಲ ನಿತ್ಯ ಒದರ್ಬೇಕಂತ ಹೇಳಿ. ಇವತ್ತೊಬ್ಬ ಯಾವ ರಾಜಕಾರಣಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಂತ ಪತ್ರಕರ್ತರು ಕೇಳಿದ್ರು, ನೋಡ್ರಿ ನಾವು ಹಿಂದೂಗಳಂಗ
ಹಿಂದೂ ಹುಡುಗರಂಗ ದಾರು ಕುಡಿದು ಏನನ್ನು ಮಾಡಿ ನಾವು ಮಾಡೋದಿಲ್ಲ, ನಾವು ಭಾಳ ಶಿಸ್ತು ನಿಂತಿರ್ತೀವಿ ಅಂತ ಹೇಳ್ದತ್ತ. ನಾ ಏನಂದೆ, ಹೌದಪ್ಪ ನಮ್ಮ ದಾರು ಕುಡಿತಾರೆ, ಕೆಲವರು ಹುಡುಗರು ತಪ್ಪು ಮಾಡ್ತಾರೆ, ಭಾರಿ ಡ್ಯಾನ್ಸ್ ಮಾಡ್ತಾರೆ. ಆದ್ರ ನಿಮ್ಮ ಸಮಾಜದಂಗ ಈ ದೇಶದ ಅನ್ನ ತಿಂದು ನೀರು ತಾಯಿ ಸ್ವೀಕಾರ ಮಾಡಿ ಒಬ್ಬ ಹಿಂದೂ ದೇಶದ ವಿರುದ್ಧ ತಾಯ್ಗಾಂಡಿ ಕೆಲಸ ಮಾಡೋದಿಲ್ಲ. ಅದೇ ಸನಾತನ ಯಾರು ನಮ್ಮ ಭಾರತ ಮಾತಾಕ್ಕೆ ಏನಾದ್ರು ಧಿಕ್ಕಾರ್ತೀವಿ ಅಂದ್ರೆ ನಾವು ನಮ್ಮ ಧರ್ಮಕ್ಕೆ ಯಾರು ಕೆಲವು ಕಂಟ್ರಿ ಮಕ್ಕಳು ನಮ್ಮಲ್ಲಿ ಅದಾವು, ಅವು ನಮ್ಮ ಹುಟ್ಟಿ ಅವ್ರಾಗ ಮಾತಾಡ್ತಾವ. ಅದ್ರಾಗ ಒಂದು 2-3 ಸ್ವಾಮಿಗಳು ಕೂಡ್ಯಾವ, ಅವು ಕಮ್ಯುನಿಸ್ಟ್ರೇ. ಸುಮ್ಮ ಕ್ಯಾಮಿ ಎಲ್ಲರಿಗೂ ಕಾಲು ಮುಗಿಬೇಡ್ರಿ ಸ್ವಾಮಿಗಳು. ಯಾರು ಸನಾತನ ಧರ್ಮಕ್ಕೆ ಗೌರವ ಕೊಡ್ತಾರ, ಯಾರು ನಿಜವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡ್ತಾರ, ಶಿಕ್ಷಕರು ಬಸವಣ್ಣ ಗೌರವ ಕೊಡ್ತಾರ, ಪಂಚಪೀಠದವರಿಗೆ ಗೌರವ ಕೊಡ್ತಾರ, ಎಲ್ಲ ಆದಿಶಂಕರಾಚಾರ್ಯ ಹಿಡಿದು ಋಷಿ ಮುನಿಗಳಿಗೆ ಗೌರವ ಕೊಡ್ತಾರ. ನಮ್ಮ ಧರ್ಮದ ಗುರುಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಅಸಹ್ಯ ಮಾತಾಡುವಂಥ ಸ್ವಾಮಿಗಳಿಗೂ ಕಾಲು ಮುಗಿಬೇಡ. ಕಾಲ ಮುಗಿದು ಬಂದ್ ಮಾಡ್ರಿ, ಅವ್ರದ್ದು ಬಂದಾಗಿ ಬಿಡ್ತೈತೆ. ಯಾಕ ಏನ್ ಬೇಕಾದ್ರೆ ಮಾತಾಡ್ತಾರೆ. ಒಬ್ಬ ಸ್ವಾಮಿ ಮಾತಾಡ್ತಾನೆ ಅಲ್ಲೆಲ್ಲ ದಾವಣಗೆರೆ ಕಡೆ ಅದಾನ, ಲಿಂಗಾಯತರು ಇಸ್ಲಾಂ ಒಂದೇ ಸಮಾನರು. ಏನಾದ್ರು ನನ್ನ ಮಗಳನ್ನ ನಾನೇ ಲಗ್ನ ಆಗ್ತೇನೆ, ಏನ್ ನನ್ನ ತಂಗಿನ ನಾ ಲಗ್ನ ಆಗ್ತೇನೆ ಲಿಂಗಾಯತರು. ಮತ್ ಕೆಲವು ಮಂದಿ ವೀರ ಸಾಗರ್ ಬೇರೆ ಅಂತ, ಲಿಂಗಾಯತರು ಬೇರೆ ಅಂತ. ಹೆಂಗ ಉಳಿದು ನೋಡ್ರಿ, ಬಸವಣ್ಣ ಶ್ರೇಷ್ಠ, ಅಲ್ಲೇ ಪಂಚಪೀಠನು ಶ್ರೇಷ್ಠ, ಬಸವಣ್ಣು ಶ್ರೇಷ್ಠ, ಅಂಬೇಡ್ಕರ್ನು ನಮ್ಗೆ ಶ್ರೇಷ್ಠ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಗೆ ಶ್ರೇಷ್ಠ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನು ನಮ್ಗೆ ಶ್ರೇಷ್ಠ, ಸ್ವಾತಂತ್ರ್ಯ ವೀರ ಸಾವರ್ಕರು ನಮಗೆ ಶ್ರೇಷ್ಠ, ಬಾಬು ಜಗಜೀವನರಾಮರು ನಮ್ಗೆ ಶ್ರೇಷ್ಠ, ಹಡಪದ ಅಪ್ಪಣ್ಣನು ನಮಗೆ ಶ್ರೇಷ್ಠ, ಸರ್ವಜ್ಞನು ನಮಗೆ ಶ್ರೇಷ್ಠ. ಎಲ್ಲರೂ ವೀರರಾಣಿ ಕಿತ್ತೂರು ಚೆನ್ನಮ್ಮನು ನಮ್ಗೆ ಶ್ರೇಷ್ಠ, ಒಣಕೆ ಓಬವ್ವನು ನಮ್ಗೆ ಶ್ರೇಷ್ಠ, ಮಹರ್ಷಿ ವಾಲ್ಮೀಕಿ ನಮಗೆ ಶ್ರೇಷ್ಠ. ಯಾಕಂದ್ರೆ ರಾಮಾಯಣ ಬರೋದೇ ಮಹರ್ಷಿ ವಾಲ್ಮೀಕಿ. ಎಲ್ಲ ಜಾತಿ ಮಾಡಿವಲ್ಲ ನಾವು. ರಾಮಾಯಣ ಬರೋರು ಯಾರ್ರಿ? ವಾಲ್ಮೀಕಿ ಜನಾಂಗದ, ಮಹರ್ಷಿ ವಾಲ್ಮೀಕಿ. ಎಷ್ಟಿ ಜನಾಂಗದ ಏನು ಬ್ರಾಹ್ಮಣರು ಬರ್ತಾರ? ಇವತ್ತು ಮಹಾಭಾರತ ಬರ್ದವ್ರು ಯಾರು? ವೇದವ್ಯಾಸರು. ಯಾರು? ಗಂಗಾ ಮತಸ್ಥರು, ತಳವಾರು, ಕಬ್ಬಲಿಗೆ ಕೈತಿಯಲ್ಲ ಆ ಸಮುದಾಯ. ಮತ್ತೆ ಎಲ್ಲಿ ಜಾತಿ ನಮ್ಮ ಪ್ರತಾಪ್ ಹೇಳದಲ್ಲ, ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ ಅದು ದೇಶದ ಮುಂದೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದ ಮೇಲೆ ಆಕಾಶವಾಣಿ ಹೇಳ್ತಾರೆ. ಏನ್ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಭಾರತದಲ್ಲಿ ರಾಮಾಯಣ ಬರೆದವರು ನಿಮ್ನ ವರ್ಗದವರು, ಅಂದ್ರೆ ಎಷ್ಟೇ ಜನಾಂಗದವರು. ಮಹಾಭಾರತ ಬರೆದವರು ವೇದವ್ಯಾಸರು, ಗಂಗಾ ಮತಸ್ಥರು. ಇವತ್ತು ನನ್ನ ಸುದ್ದಿ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಸುದ್ದಿ ಏನಂದ್ರೆ ಭಾರತದ ಪವಿತ್ರ ಸಂವಿಧಾನವನ್ನು ಒಬ್ಬ ದಲಿತನ ಬರೆಯುವಂತ ಒಂದು ಅವಕಾಶ ಭಾರತಕ್ಕೆ ಸಿಕ್ಕಿದೆ. ಎಷ್ಟು ಅದ್ಭುತ ಮಾತೈತಿ ಹೇಳು. ಈ ಸುಳ್ಳು ಕೆಲವು ಮಂದಿ ಬ್ರಾಹ್ಮಣರ ಬಗ್ಗೆ ಸುಳ್ಳು ಹೋಯ್ಕೋತಾರೆ. ಅವೇನ್ ತಪ್ಪ ಮಾಡ್ಯಾರಪ್ಪ? ಕೃಷ್ಣ ಯಾರು? ಬ್ರಾಹ್ಮಣರು ಪೂಜೆ ಮಾಡೋರು ಯಾರು? ಕೃಷ್ಣನ ಪೂಜೆ ಮಾಡ್ತಾರೆ. ಯಾರಪ್ಪ ಕೃಷ್ಣ? ಕೊಲ್ಲರ ಕೃಷ್ಣ. ರಾಮನ ಪೂಜೆ ಮಾಡ್ತಾರ. ಕ್ಷತ್ರಿಯ ಮತ್ತೆ ಯಾಕೆ ಗೊತ್ತೀರಿ? ಏನಾಗುತ್ತದಂದ್ರೆ ನೀವು ಶ್ರೇಷ್ಠ, ನೀವು ಶ್ರೇಷ್ಠ ಅಂತ ಹೇಳಿ ಈಗ ಪಂಚಪೀಠದ ಶ್ರೇಷ್ಠ, ಬಸವಪೀಠನು ಶ್ರೇಷ್ಠ, ಬಸವಣ್ಣು ಶ್ರೇಷ್ಠ. ಪಂಚಪೀಠನು ನಮ್ಮ ಮೂಲದು.
ಶ್ರೀಮಂತ ರೇಣುಕಾಚಾರ್ಯ ಏನಿದ್ರಲ್ಲ ಅವ್ರ ಬಗ್ಗೆ ಟೀಕೆ ಯಾಕೆ ಮಾಡ್ತೀನಿ ಬಸವಣ್ಣ ಸ್ವಾಮಿಗಳು. ಬಸವಣ್ಣವ್ರ ಕೆಲವು ವಿಚಾರಗಳನ್ನ ಅವ್ರಿಗೂ ನಾವು ಸ್ಥಾನ ಕೊಡಿ. ಯಾಕೆ ನನ್ನ ಹೆಸರೇ ಬಸವನಗೌಡ ಐತಿ, ನಾವು ಹೊರಗಿದ್ದೆ. ಅದಕ್ಕೆ ಬಂಧುಗಳೇ, ಇವತ್ತೇನು ನಾವೆಲ್ಲ ಒಂದು ಆಗ್ಬೇಡಿ, ಜಾತಿದಿಂದ ಹೊರಗೆ ಬರ್ಬೇಕು. ನಮ್ಮ ಮನ್ಯಾಗ ಕಾರ್ಯ ಇದ್ರ ಲಗ್ನ ಇದ್ರ ಏನೇ ಇದ್ರು ನಮ್ಮ ಸಮಾಜದವ್ರು ಕರಿತೀರಿ, ಆದ್ರೆ ಎಲ್ಲ ಸಮಾಜದವ್ರು ಕರಿತೀರಿಲ್ಲ. ಮುಖ್ಯದ ಏನು ಬರೀ ನಮ್ಮ ಜಾತಿಯವ್ರ ಅಟ್ಟೆ ಕರೆದಂಗೆ ಲಗ್ನ ಮಾಡ್ಕೊತೀವಿ. ಎಲ್ಲ ಒಬ್ಬ ದಲಿತ ಮನುಷ್ಯ ಇದ್ರು ಕರಿತೀವಿ. ಈಗ ಅಸ್ಪೃಶ್ಯತೆ ಎಲ್ಲೈತಪ್ಪ, ಎಲ್ಲರೂ ಒಂದೇ ಕುರ್ಚಿ ಮೇಲೆ ಕೂತಿಲ್ಲ. ನನಗೇನು ಬೇರೆ ಕುರ್ಚಿ ಹಾಕಿರ, ಗುರು ಕುರ್ಚಿ ಮಟ್ಟಿಗೇನು ಬೇರೆ ಕುರ್ಚಿ ಹಾಕಿರ, ಸಂಘ ಸಚಿವ ಬೇರೆ ಎಲ್ಲರೂ ದಲಿತರದಾರ, ಹಿಂದುಳಿದವರ, ಮರಾಠದವರ, ಜೈನರದಾರ, ಪಾರ್ಸಿಗಳದಾರ. ನೋಡ್ರಿ ಪಾರ್ಸಿಗಳು ಟಾಟಾ, ಇವತ್ತು ರತನ್ ಟಾಟಾ ಇವೆಲ್ಲ ಇಳಿಯಿಲ್ಲ. ಮೊದಲು ನಮ್ಮ ದೇಶಕ್ಕೆ ಬರುವಾಗ ಪಾರ್ಸಿಗಳು ಬಂದ್ರು ಈ ದೇಶಕ್ಕೆ. ಯಾಕಂದ್ರೆ ಅಲ್ಲಿ ಇರಾಣದಾಗ ಓಡಿಸಿಬಿಟ್ರು ಅವ್ರಿಗೆ. ಇರಾಣ ಪೂರ್ತಿ ಪಾರ್ಸಿಗಳಿದ್ರು. ಬರೀ 4,000 ಮುಸಲ್ಮಾನರಿಗೆ ಆಶ್ರಯ ಕೊಟ್ಟಿದ್ದು ಗೊತ್ತು. ಇರಾಣ ಪೂರ್ತಿ ಇಸ್ಲಾಂ ಕಂಟ್ರಿ. ಅವ್ರು ಬಂದಾಗ ಒಬ್ಬ ರಾಜನ ಬಳಿ ಬರ್ತಾರೆ, ಕಾಲಿಕತ್ತ ರಾಜನ ಬಳಿ. ಪಾರ್ಸಿಗಳು ಬಂದಾಗ ಹೇಳ್ತಾರೆ, ರಾಜ ಕೇಳ್ತಾರೆ, ಹೌದಪ್ಪ ನಿಮಗೆಲ್ಲ ನಾವು ಆಶ್ರಯ ಕೊಡ್ತೀವಿ, ನೀವು ನಾಳೆ ದುಃಖ ಕೊಟ್ರಿ ಹೆಂಗಂತ ಕೇಳಿದಾಗ ಪಾರ್ಸಿಗಳ ಅವ್ರೇನು ಹಿರಿಯರು ಏನು ಹೇಳ್ತಾರೆ, ಮಹಾರಾಜರ ಒಂದು ಗಡಿಗೆ ಹಾಲು ತರಿಸ್ರಿ, ಹಾಲು ತಂದು ಬಿಡ್ತಾರ. ಅವಾಗ ಹೇಳ್ತಾರ ಪಾರ್ಸಿಗಳು ಅದ್ರೊಳಗೆ ಜೇನುತುಪ್ಪ ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ. ನಾವು ಭಾರತದಲ್ಲಿ ನಿಮ್ಮ ಏನು ದೇಶದಲ್ಲಿ ಹಾಲಿನಲ್ಲಿ ಸಕ್ಕರೆ ಜೇನುತುಪ್ಪ ಆಗಿರುವಂತದ್ದು ಚೆನ್ನಾಗಿ ಟಾಟಾ ಈ ದೇಶದಲ್ಲಿ ಟಾಟಾ ಜೇಮ್ಸ್ ಸೇಡ್ಸಿ ನಾನ್ಸಿ ಟಾಟಾ ಅನ್ನುವಂಥ JRD ಟಾಟಾ ಇವತ್ತೇನೇ ಹೆಚ್ಚು ದಾನ ಯಾರಿಗಾರೆ ದೇಶನಾಗ ಯಾರು ಕೊಡ್ತಿದ್ರ ಇವತ್ತು ಟಾಟಾ ಒಂದು ದಿವಸ ದೇಶದ ವಿರುದ್ಧ ಕೆಲಸ ಮಾಡಲಿಲ್ಲ. ಟಾಟಾ ಒಂದು ದಿವಸ ದೇಶದ ವಿರೋಧಿ ಕೆಲಸ ಮಾಡಲಿಲ್ಲ. ಆದ್ರೆ ಇಲ್ಲಿ ನೋಡ್ತಾ ಕಳಿಸ್ಕೊಳ್ಳಿ ಮಕ್ಕಳು ಕೆಲವು ಯಾವ ಬಾಬರೋ ಗೊತ್ತಿಲ್ಲ, ಬಾಬರ್ ಯಾವ ಗೊತ್ತಿಲ್ಲ, ಬಾಬರ್ ಮಗ ಹುಮಾಯೂನ್ ಯಾವನು, ಔರಂಗಜೇಬ, ಅಕ್ಬರ್, ನಮ್ಮವ್ರು ಯಾರಿಗೂ ದುಃಖ ಕೊಟ್ಟಿಲ್ಲ. ಹಿಂದೂ ಸಮಾಜ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡಿಲ್ಲ, ಮತ್ತೊಬ್ಬರು ಆಸ್ತಿ ಕಸ್ಕೊಂಡಿಲ್ಲ. ನಮ್ಮ ದೇಶನೇ ಹೊರಗೋದು ಅಫ್ಘಾನಿಸ್ತಾನ ನಮ್ದ್ರಾಗೆ ಇತ್ತು. ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಒಂದಾಗ್ಬೋದು, ಒಂದಾಗ್ಯಾರ. ಆದ್ರ ದಲಿತ ಮುಸ್ಲಿಂ ಬಾಯಿ ಎಂದು ದೇಶದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಂಖ್ಯೆ ಹೆಚ್ಚಾಯ್ತಂದ್ರ ಭಾರತ ಆಗಿರುವುದಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತ ಪುಣ್ಯಾತ್ಮ ಅವ್ರು ಹೇಳ್ಯಾರ. ದೇಶ ವಿಭಜನೆ ಟೈಮ್ನಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ಪಾಕಿಸ್ತಾನ ಎರಡು ರಾಷ್ಟ್ರಗಳೆಲ್ಲ ಎದಕ್ಕೆ ಮಾಡ್ಲಕತ್ತೀರಪ್ಪ ಅಂದ್ರೆ ಜಾತಿ ಮ್ಯಾನ್ ಮಾಡಕತ್ತೀವಿ. ನಾವು ಇರುವುದಿಲ್ಲ, ನಮ್ಮ ಬೇರೆ ಕೂಡ ಅಂತ ಹೇಳಿದ್ರು ಮೊಹಮ್ಮದ್ ಜನ. ಅವಾಗ ನೆಹರು ಗಾಂಧಿ ಕೂಡಿ ಭಾರತ ಇಬ್ಬಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಂಬೇಡ್ಕರ್ ಹೇಳ್ತಾರೆ, ಜಾತಿ ಆಧಾರ ಮ್ಯಾಗನೇ ನೀವು ಹೊಡಿಲಾಕತ್ತ ದೇಶ. ಭಾರತ ಹಿಂದೂಗಳ ಸಲುವಾಗಿ, ಪಾಕಿಸ್ತಾನ ಯಾರ ಸಲುವಾಗಿ,